ನಮಸ್ಕಾರ, ಶುಭೋದಯ. ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕುಲದೇವತೆಯ ನಾಮಜಪದ ಕುರಿತು, ಅಂದರೆ ಕುಲದೇವತೆಯ ನಾಮಜಪ ಪದ್ಧತಿ ಹೇಗೆ ಮಾಡಬೇಕು, ಹಾಗೆ ಕುಲದೇವತೆ ಗೊತ್ತಿಲ್ಲದೇ ಇದ್ರೆ ಯಾವ ನಾಮಜಪವನ್ನ ಮಾಡಬೇಕು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಎಂದಿನಂತೆ ಗುರೂಜಿಯವರು ತಿಳಿಸಿಕೊಡಲಿದ್ದಾರೆ. ಮೊದಲಿಗೆ ಅವರನ್ನ ಬರಮಾಡಿಕೊಳ್ಳೋಣ. ನನ್ನ ಜೊತೆ ಇದ್ದಾರೆ ಜ್ಯೋತಿಷ್ಯ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರೂಜಿಯವರು. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗರ್ತ ಇವ ಸಂಪೃತ ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರ. ಗುರೂಜಿ, ಕುಲದೇವತೆಯ ನಾಮಜಪ ಮಾಡುವಂತಹ ಪದ್ಧತಿಗಳು, ಹಾಗೆ ಅದಕ್ಕೂ ಮುನ್ನ ಈಗ ಈ ದೇವಿಯೇ ನಮ್ಮ ಕುಲದೇವತೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡಿ. ಮುಖ್ಯವಾಗಿ ಹಿಂದೂ ಪುರಾಣಗಳ ಪ್ರಕಾರ ಜ್ಯೋತಿಷ್ಯದ ಆಧಾರದ ಮೇಲೆಗೆ ಮತ್ತು ಹಲವು ಪೂಜಾ ವಿಧಾನಗಳಿಂದ ದೈವ ಶಕ್ತಿಯಿಂದ ಮುಂದೇನಾಗುವುದೆಂದು ಸತ್ಯ ಸಾರಾಂಶವಾಗಿ ಜ್ಯೋತಿಷ್ಯವನ್ನು ನುಡಿಯುವ ಹಾಗೆ ಹಲವು ಪೂಜಾ ವಿಧಾನಗಳಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಇರುವಂತಹ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೊಳ್ಳುವಂಥದ್ದು ಈ ನಮ್ಮ ಹಲವು ಪೂಜಾ ವಿಧಾನಗಳಿಂದ ತಿಳ್ಕೋಬಹುದು. ಹಾಗೆ ನಮ್ಮ ಹಲವು ಪೂಜಾ ವಿಧಾನಗಳಿಂದ ಹೇಗೆ ದೇವಸ್ಥಾನಗಳಿಗೆ ಹೋದಾಗ ಮತ್ತು ರಾಶಿ ನಕ್ಷತ್ರಗಳ ಬಗ್ಗೆ ತಿಳ್ಕೊಂಡಾಗ ಜಾತಕದ ಆಧಾರದ ಮೇಲೆ ನಕ್ಷತ್ರ ಮತ್ತು ಗೋತ್ರ ಅನ್ನುವಂಥದ್ದು ಬೇಕಾಗುತ್ತದೆ. ನಕ್ಷತ್ರ ಮತ್ತು ಗೋತ್ರ ಅನ್ನುವಂಥದ್ದು ಬೇಕಾದಾಗ ಕುಲದೇವರ ಆರಾಧನೆ ಹೇಗೆ, ಕುಲದೇವರು ಯಾವುದು, ಮನೆ ದೇವರು ಯಾವುದು ಅಂತ ಅಂದ್ಬಿಟ್ಟು ಕೇಳ್ತೀವಿ. ಮನೆ ದೇವರು ಗೊತ್ತಿಲ್ಲದೆ ಇದ್ದಾಗ ಇಷ್ಟ ದೇವರನ್ನು ಪೂಜೆ ಮಾಡುವಂತಹ ಪದ್ಧತಿಗಳು ಹೇಗೆ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ ಪ್ರಾಮುಖ್ಯತೆಯಾಗಿ. ಈ ರಾಶಿ ನಕ್ಷತ್ರಗಳಿಂದ ಮತ್ತು ಕುಲದಿಂದ ಗೋತ್ರದಿಂದ ನಮಗೆ ಹೇಗೆ ಯಾವ ಜನ್ಮ ಫಲದಿಂದ ಜನ್ಮ ಲಗ್ನದಿಂದನೂ ಕೂಡ ನಮಗೆ ಯಾವ ನಮ್ಮ ಜೀವನಕ್ಕೆ ಯಾವ ಗ್ರಹಗತಿಯ ಫಲ ಅನ್ನುವಂಥದ್ದು ತಿಳ್ಕೊಬಹುದು ಅನ್ನುವಂಥದ್ದು ಇರ್ತೈತೆ. ಹಾಗೆ ನಮ್ಮ ಕುಲದೇವರ ಆರಾಧನೆ ಅಂದರೆ ಮನೆ ದೇವರ ಆರಾಧನೆ ಹೇಗೆ ಮಾಡಬೇಕು, ಯಾವುದು ನಮ್ಮ ಮನೆ ದೇವರು, ನಮ್ಮ ಗೋತ್ರ ನಕ್ಷತ್ರಗಳಿಂದ ಕುಲದೇವರ ಆರಾಧನೆ ಹೇಗೆ ಅನ್ನುವಂಥದ್ದು ಮೂಲವಾಗಿ ತಿಳ್ಕೊಬೇಕಾಗುತ್ತದೆ. ಹಾಗಿದ್ದಾಗ ನಮ್ಮ ಮನೆ ದೇವರಿಗೆ ಯಾವ ದಿನಗಳಲ್ಲಿ ಸೂಕ್ತವಾದ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ದಿನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ಹೇಗೆ ನಮಗೆ ಜೀವನಕ್ಕೆ, ನಮ್ಮ ಕುಟುಂಬದಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಹೇಗೆ ಆ ಫಲವನ್ನು ಕೊಡುತ್ತದೆ ಅನ್ನುವಂಥದ್ದು ಪ್ರಾಮುಖ್ಯತೆಯನ್ನು ತಗೋಬೇಕು. ಈ ನಮ್ಮ ಕುಲದೇವರ ಜಪದಿಂದ, ಕುಲದೇವರ ಆರಾಧನೆಯಿಂದ, ಕುಲದೇವರ ನಾಮಜಪದಿಂದನೂ ಕೂಡ ನಮಗೆ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು ತುಂಬ ಮುಖ್ಯವಾದ ಅಂಶ. ನಮ್ಮ ಕುಟುಂಬದಲ್ಲಿ ಮತ್ತು ನಮಗೆ ವಾಸ್ತುಗೆ ಸಂಬಂಧಪಡುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಯಜ್ಞ ಹವನಗಳಿಂದ, ಪೂಜೆಗಳಿಂದ, ಹೋಮಗಳಿಂದ ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು. ಮತ್ತು ಈ ಕುಲದೇವರ ಆರಾಧನೆ ಅನ್ನುವಂಥದ್ದು ಹಿರಿಯರಿಂದ ಬಂದಂಥ, ಅಂತಂದರೆ ಆ ಮನೆಯ ವಾಸ್ತುಗೆ ಸಂಬಂಧಪಡುವಂತಹ ಪೂರ್ವ ಜನ್ಮದಿಂದನೂ ಕೂಡ, ಅಂತಂದರೆ ತಂದೆಯಿಂದನೂ ಕೂಡ, ತಾತನಿಂದನೂ ಕೂಡ, ಮುತ್ತಾತನಿಂದನೂ ಕೂಡ ಯಾರು ಯಾವ ಭಗವಂತನನ್ನು, ದೇವರನ್ನು, ಇಷ್ಟ ದೇವರನ್ನು, ಕುಲದೇವರನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ. ಆವಾಗ ನಮ್ಮ ರಾಶಿ ನಕ್ಷತ್ರಗಳ ಗೋತ್ರಗಳ ಅರಿವಿನಿಂದ ನಮ್ಮ ಇಡೀ ದಿನದ ಮತ್ತು ಇಡೀ ವರ್ಷದ, ಇಡೀ ಜೀವನದ ಫಲಾಫಲಗಳನ್ನು ತಿಳ್ಕೋಬಹುದು. ಇದು ಮೂಲ ಉದ್ದೇಶವಾಗಿ ಕುಲದೇವರ ಆರಾಧನೆ ಮತ್ತು ಇಷ್ಟದೇವರ ಆರಾಧನೆಯನ್ನು, ಪೂಜೆಯನ್ನು ಮಾಡಲೇಬೇಕಾಗುತ್ತದೆ. ಇದು ಮುಖ್ಯವಾಗಿ. ತದನಂತರ ಯಾಕೆ ಮಾಡಬೇಕು ಈ ಕುಲದೇವರ ಆರಾಧನೆ ಆಗಿ ಮತ್ತು ಇಷ್ಟದೇವರ ಆರಾಧನೆಯನ್ನು ಯಾಕೆ ಮಾಡಬೇಕು ಅಂತಂದರೆ, ನಮ್ಮ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಅನಾರೋಗ್ಯ ಕಾಣಿಸ್ತಾ ಇರುವಂಥದ್ದು ಮತ್ತು ಆರ್ಥಿಕವಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲದೆ ಇರುವಂಥದ್ದು, ಹಣಕಾಸಿನಲ್ಲಿ ದುಂದು ವೆಚ್ಚ ಅನ್ನುವಂಥದ್ದು ಆಗ್ತಾ ಇರುವಂಥದ್ದು, ಮತ್ತು ಸಂತಾನ ಭಾಗ್ಯದಲ್ಲಿ ಸಮಸ್ಯೆಗಳಾಗ್ತಾ ಇರುವಂಥದ್ದು, ಕಂಕಣ ಭಾಗ್ಯದಲ್ಲಿ ಸಮಸ್ಯೆಗಳಾಗ್ತಾ ಇರುವಂಥದ್ದು, ಜಗಳದಲ್ಲಿ ಕುಟುಂಬದಲ್ಲಿ ಜಗಳಗಳಾಗ್ತಾ ಇರುವಂಥದ್ದು ಹೇಗೆ ತಪ್ಪಿಸಬೇಕು, ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅನ್ನುವಂಥದ್ದು ನಡೀತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ, ಅದನ್ನು ಹೇಗೆ ತಪ್ಪಿಸಬೇಕು, ಮತ್ತು ಉದ್ಯೋಗದಲ್ಲಿ ಯಾವ ಗ್ರ್ಯಾಜುಯೇಷನ್ ಮಾಡಿದ್ರೂ ಕೂಡ ಉದ್ಯೋಗದಲ್ಲಿ ಯಾವ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ, ಹೇಗೆ ಸಿಗುವಂಥದ್ದು
ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಖಾಸಗಿ ಉದ್ಯೋಗ ಆಗಿರ್ಬೋದು, ಹೇಗೆ ಲಭಿಸ್ಕೋಬೇಕು ಅನ್ನುವಂಥದ್ದಕ್ಕೂ ಕೂಡ ಉಪಯೋಗಕ್ಕೆ ಬರ್ತೈತೆ. ಮತ್ತು ಯಾವ ಬಿಸ್ನೆಸ್ ಮಾಡಿದ್ರೆ ಯಾವುದರಲ್ಲಿ ಸಕ್ಸಸ್ ಆಗ್ತೀವಿ, ಯಾವ ಬಿಸ್ನೆಸ್ಗೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಕಾಣ್ತಾ ಇಲ್ಲ, ಈ ಎಲ್ಲ ವಿಷಯಗಳಿಗೂ ಕೂಡ ಕುಲದೇವರ ಆರಾಧನೆ ಮಾಡಬೇಕಾಗುತ್ತದೆ. ಮತ್ತು ಮನೆಗೆ ಸಂಬಂಧಪಟ್ಟಂತಹ ಯಜ್ಞ ಹೋಮಗಳನ್ನು ಮಾಡಿಸಲೇಬೇಕಾಗುತ್ತದೆ. ಈ ಎಲ್ಲ ವಿಷಯಗಳಿಗೂ ಕೂಡ ಕುಲದೇವರ ಆರಾಧನೆ, ಕುಲದೇವರ ನಾಮ ಜಪ ಅನ್ನುವಂಥದ್ರಿಂದ ತಿಳ್ಕೊಬಹುದು. ಓಕೆ ಗುರುಜಿ, ಇನ್ನು ಕುಲದೇವರು ಗೊತ್ತಿಲ್ಲದೆ ಇದ್ದರೆ ಬೇರೆ ಯಾವ ನಾಮ ಜಪವನ್ನು ಮಾಡಬೇಕಾ ಹಾಗಿದ್ರೆ ಅಂತ? ಕುಲದೇವರು ಗೊತ್ತಿಲ್ಲದೆ ಹೋದಾಗ, ಮನೆ ದೇವರು ಗೊತ್ತಿಲ್ಲದೆ ಹೋದಾಗ ಏನು ಮಾಡಬೇಕು? ಇಷ್ಟ ದೇವರನ್ನು ಆರಾಧನೆ ಮಾಡಬೇಕು. ಇಷ್ಟ ದೇವರು ಯಾವುದು? ಮನಸ್ಸಿಗೆ ಸಂಬಂಧಿಸಿದ್ದು, ಆ ಮನೆ ಕುಟುಂಬಕ್ಕೆ ವಾಸ್ತುವಿಗೆ ಸಂಬಂಧಿಸಿದ್ದು, ವಾಸ್ತು ಪುರುಷನಿಂದ ಹಿಡಿದು ಮತ್ತು ನವಗ್ರಹಗಳಿಂದ ಹಿಡಿದು, ನವಗ್ರಹಗಳ ದೇವತೆಗಳ ಅಧಿಪತಿಯಿಂದ ಹಿಡಿದು, ಹೇಗೆ ನವಗ್ರಹಗಳ ದೇವತೆಗಳನ್ನ ನಾವು ತಿಳ್ಕೋಬೇಕು? ಯಾವ ರಾಶಿ ನಕ್ಷತ್ರದವರ ರಾಶಿಯವರ ರಾಶ್ಯಾಧಿಪತಿ ಅಂತ ಬರ್ತೈತೆ, ನಕ್ಷತ್ರಾಧಿಪತಿ ಅಂತ ಬರ್ತೈತೆ. ಈ ರಾಶಿಯ ಅಧಿಪತಿಯನ್ನು ನಾಮಗಣನೆಗೆ ತೆಗೆದುಕೊಂಡು ಆ ಮಂತ್ರ ಜಪವನ್ನು ಮಾಡಬೇಕಾಗುತ್ತದೆ. ಮತ್ತು ಇಷ್ಟ ದೇವರು ಯಾವುದು? ನಮ್ಮ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಅಕ್ಕಪಕ್ಕದಲ್ಲಿ ಇರುವಂತಹ ದೇವಸ್ಥಾನಗಳು ಮತ್ತು ನಮಗೆ ಇಷ್ಟ ಆಗುವಂತಹ ದೇವಸ್ಥಾನ ತೀರ್ಥಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು, ಅದು ನಾಮ ನಕ್ಷತ್ರ, ನಮ್ಮ ಹೆಸರಿಗೆ ಸಂಬಂಧಪಡುವಂತಹ ನಾಮ ನಕ್ಷತ್ರಕ್ಕೆ ಹಾಗೆ ನಮ್ಮ ಇಷ್ಟ ದೇವರನ್ನು ನಾಮ ಜಪವನ್ನು, ಉದಾಹರಣೆಗೆ ಇವಾಗ ಓಂ ನಮಃ ಶಿವಾಯ ಅನ್ನುವಂಥದ್ದು ಶಿವನ ಆರಾಧನೆ. ಶಿವ ನಮಗೆ ಇಷ್ಟ ಆಗಿರೋದ್ರಿಂದ, ಶಿವಲಿಂಗು ನಮಗೆ ಇಷ್ಟ ಆಗಿರೋದ್ರಿಂದ ಪಂಚಾಕ್ಷರಿ ಮಂತ್ರವನ್ನು ಪ್ರತಿದಿನ ಜಪಿಸುವಂಥದ್ದು ನಾಮ ನಕ್ಷತ್ರ, ಇಷ್ಟ ದೇವರ ಆರಾಧನೆ ಅನ್ನುವಂಥದ್ದು ಬರ್ತೈತೆ. ಹಾಗೆ ವಿಷ್ಣುವಿಗೆ ಸಂಬಂಧ ಪಡುವಂತಹ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ ಅನ್ನುವಂತಹ ಬೀಜ ಮಂತ್ರವನ್ನು ವಿಷ್ಣುವಿಗೆ ಸಂಬಂಧಪಡುವಂತಹ ಪೂಜೆಗಳನ್ನು ಮಾಡ್ಕೊ ಹೋಗ್ತಾ ಇರಬೇಕು. ಮತ್ತು ಆ ಮಾಲೆಯನ್ನು ತೆಗೆದುಕೊಂಡು ವಿಷ್ಣುವಿಗೆ ಸಂಬಂಧಿಸಿದಂತೆ ತುಳಸಿ ಮಾಲೆಯನ್ನು ತೆಗೆದುಕೊಂಡು ಓಂ ನಮೋ ನಾರಾಯಣಾಯ ಅನ್ನುವಂಥದ್ದು ಜಪಿಸುವಂಥದ್ದು. ಶಿವನಿಗೆ ಸಂಬಂಧಿಸಿದಂತೆ ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಂಡು ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಜಪ ಮಾಡುವಂಥದ್ದು. ಈ ಮಂತ್ರ ಜಪಗಳಿಂದ ಮತ್ತು ಕುಲದೇವರ ಆರಾಧನೆಗೂ ಕೂಡ ಕನೆಕ್ಟ್ ಆಗುತ್ತದೆ. ಹೇಗೆ ನಾವು ಈ ಮಂತ್ರವನ್ನು ಎಷ್ಟರ ಮಟ್ಟಿಗೆ ಮತ್ತು ಈ ಇಷ್ಟ ದೇವರ ಆರಾಧನೆಯನ್ನು ಎಷ್ಟರ ಮಟ್ಟಿಗೆ ಪದ್ಧತಿಗಳ ಮುಖಾಂತರದಿಂದ, ಸಂಪ್ರದಾಯಗಳ ಮುಖಾಂತರದಿಂದ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಸಂಪ್ರದಾಯಗಳು ಎಲ್ಲವೂ ಕೂಡ ಮೂಢನಂಬಿಕೆಗಳಲ್ಲ. ಈ ಸಂಪ್ರದಾಯಗಳಿಂದ ನಾವು ಶಾಸ್ತ್ರೋಕ್ತವಾಗಿ ಜಪಿಸಿದಾಗ ಮೂಲ ಮಂತ್ರದಿಂದ ನಮಗೆ ಮೂಲ ದೇವರು ಅಂತಂದರೆ ಕುಲದೇವರಿಗೂ ಕೂಡ ಕನೆಕ್ಟ್ ಆಗುತ್ತದೆ. ಕುಲದೇವರ ಆಶೀರ್ವಾದ ಮನೆ ಕುಟುಂಬಕ್ಕೆಲ್ಲವೂ ಕೂಡ ಲಭಿಸುತ್ತದೆ ಈ ಹವನಗಳಿಂದ, ಈ ಹೋಮ ಪೂಜೆಗಳಿಂದ. ಓಕೆ ಗುರುಜಿ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಗಾಯತ್ರಿ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಗಾಯತ್ರಿ ಅವರೇ. ಅಂದ್ರೆ ನನ್ನ ಬಗ್ಗೆ ಕೇಳಬೇಕಾಗುತ್ತೆ. ಯಾರ ಬಗ್ಗೆ? ನನ್ನ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ತಿಳಿಸ್ಕೊಡಿ. 27 ಜನವರಿ 62. ಓಕೆ, ರಾಶಿ ನಕ್ಷತ್ರ? ನಕ್ಷತ್ರ ಗೊತ್ತಿಲ್ಲ, ತುಲಾ ರಾಶಿ ಅಂತ. ಮಾತಾಡಿ, ಗುರುಜಿ ಇದ್ದಾರೆ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ. ಹೇಳಿ ಅಮ್ಮ, ಏನು ಪ್ರಶ್ನೆ ಕೇಳಬೇಕಾಗಿತ್ತು? ನನ್ನ ಜೀವನದ ಬಗ್ಗೆ ಕೇಳಬೇಕಾಗಿತ್ತು. ಏನಮ್ಮ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಅದೇ ಪ್ರಶ್ನೆ ಏನು? ಏನು ವಿಷಯ ಏನು? ಪ್ರಶ್ನೆ ಏನು ಕೇಳಬೇಕಾಯ್ತು? ಆಗಿದ್ದೀವಿ, ಮಗ ಬೇರೆ ಹೋಗ್ಬಿಟ್ಟಿದ್ದಾನೆ, ಲವ್ ಮ್ಯಾರೇಜ್ ಮಾಡ್ಕೊಂಡು. ಮನೇಲಿ ಒಬ್ಬರೇ ಇರೋದಾಗಿತ್ತು. ನನ್ನ ಬಗ್ಗೆ ಹೆಂಗೆ ಅನ್ಬಿಟ್ಟು 3, 4, 5 ಗುರು ಮಹಾತ್ಮ ಅಂತಂದರೆ ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿಶಕ್ತಿ ಅನ್ನುವಂಥದ್ದು ನಿಮ್ಮ ಕೈಲಿ ಇಟ್ಕೊಳ್ಳಿ. ಯಾರ ಮಾತನ್ನು ಕೂಡ ನೀವು ಕೇಳಬೇಡಿ. ಅರ್ಥವಾಯ್ತಾ? ಭಗವಂತನ ಆರಾಧನೆ ಮಾಡಿ, ಇಷ್ಟ ದೇವರ ಆರಾಧನೆ ಮಾಡಿ, ಯಾರು ಏನೇ ಕೇಳಿದ್ರೂ ಕೂಡ, ಯಾರು ಏನೇ ಪ್ರಶ್ನೆಗಳು ಹಾಕಿದ್ರೂ ಕೂಡ, ಅಥವಾ ನಿಮಗೆ ಯಾರು ಏನೇ ಒಂದು ಬುದ್ಧಿವಾದ ಹೇಳಿದ್ರೂ ಕೂಡ ತೆಗೆದುಕೊಳ್ಳೋಕೆ ಹೋಗಬೇಡಿ.
ನಿಮ್ಮ ಮಗನ ಮೇಲೆ ಇಟ್ಟಿರುವಂತಹ ಪ್ರೀತಿ ವಿಶ್ವಾಸ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದೇ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಇವತ್ತೆಲ್ಲ ನಾಳೆ ಮತ್ತೆ ತಿರುಗಿ ಬರ್ತಾನೆ, ನಿಮ್ಮ ಹತ್ರ ಬಂದೇ ಬರ್ತಾನೆ. ನಿಮ್ಮ ಆಶೀರ್ವಾದನೂ ಕೂಡ ಮಗನ ಮೇಲೆ ಇರಲಿ, ಏನು ಯೋಚನೆ ಮಾಡಬೇಡಿ. ಆರೋಗ್ಯದ ಬಗ್ಗೆ ಸ್ವಲ್ಪ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಬರ್ತಾ ಐತೆ. ಮಾನಸಿಕವಾಗಿ ಯೋಚನೆ ಮಾಡೋದನ್ನು ಕಡಿಮೆ ಮಾಡಿ ಆದಷ್ಟು ನಿಮಗೆ ಗುರುವಿನ ಆರಾಧನೆ ಅನ್ನುವಂಥದ್ದು ಮಾಡಿ, ಇಷ್ಟ ದೇವರ ಆರಾಧನೆ ಅನ್ನುವಂಥದ್ದು ಮಾಡಿ. ಇದು ಮಾಡಿದಾಗ ನಿಮಗೆಲ್ಲ ರೀತಿಯಲ್ಲೂ ಕೂಡ ಸ್ವಲ್ಪ ಉನ್ನತವಾದ ಸ್ಥಾನಕ್ಕೆ ಬರ್ತೀರಾ, ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಸ್ಕೊಳ್ತೀರಾ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಶೋಭಾ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ ನಮಸ್ತೆ ಮಾ. ಹಲೋ ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ. ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಅವ್ರ ಡೇಟ್ ಆಫ್ ಬರ್ತ್ 10/3/2004. ಓಕೆ. ರಾಶಿ ನಕ್ಷತ್ರ ಮೀನ ರಾಶಿ. ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ಹೆಸರೇನಮ್ಮ ಮಗಂದು? ಹಲೋ ನಮಸ್ಕಾರ ಅಮ್ಮ, ಮಗಂದು ಹೆಸರು? ವಿನಾಯಕ್. ವಿನಾಯಕ್. ಹಾ, ಹೇಳಿ ಅಮ್ಮ, ಏನು ಪ್ರಶ್ನೆ ಏನು? ಅವ BCA ಮುಗ್ದೈತಿ ಸರ್, ಜಾಬ್ ಬಗ್ಗೆ ಕೇಳೋದಿತ್ತು. ವಿದ್ಯೆ ಮುಗಿದಿದೆ, ಜಾಬ್ ಬಗ್ಗೆ ಕೇಳಬೇಕಾ? ಹೌದು ಸರ್. 10/3/2004 ವಿನಯ್. ಹಾ, ಏನು ತೊಂದರೆ ಇಲ್ಲಮ್ಮ, ಸ್ವಲ್ಪ ನಿಧಾನ ಆದ್ರೂ ಕೂಡ ಆಗುತ್ತೆ, ಸಮಸ್ಯೆ ಏನಿಲ್ಲ. ಮುಖ್ಯವಾಗಿ ರಾಹು ಅಂತಂದರೆ, ರಾಹು ಮತ್ತು ಕೇತು ಅನ್ನೋಂಥದ್ದು ಇದೆಯಲ್ವಾ, ಅಂದರೆ ನಾಗರ ಕಲ್ಲಿಗೆ ಸಂಬಂಧಪಡುವಂಥದ್ದು. ರಾಹು ಅಂತಂದರೆ ನಾಗರ ಕಲ್ಲಿಗೆ ಸಂಬಂಧಪಡುವಂಥದ್ದು, ಅಶ್ವತ್ಥ ಕಟ್ಟೆಗೆ ಸಂಬಂಧಪಡುವಂಥದ್ದು. ಅವನ ಕೈಯಲ್ಲಿ ಸಾಧ್ಯವಾದಷ್ಟು ನಿಮಗೆ ಎಲ್ಲಿ ಹತ್ರ ಇದೆಯೋ ಅಲ್ಲಿ ಸಂಪೂರ್ಣವಾಗಿ ಆ ನಾಗರ ಕಲ್ಲನ್ನ ಅವನ ಕೈಯಲ್ಲೇ ತೊಳಸಿ ಕ್ಲೀನ್ ಮಾಡಿಸಿ ಸಂಪೂರ್ಣವಾಗಿ ಆ ಪೂಜೆಗಳನ್ನು ಮಾಡಿಸೋಕೆ ಹೇಳಿ. ಆದಷ್ಟು ಅವನಿಗೆ ಉದ್ಯೋಗ ಅನ್ನುವಂಥದ್ದು ನೀವು ಅಂದ್ಕೊಂಡದ ರೂಪದಲ್ಲಿ ಬೇಗ ಸಿಗುತ್ತದೆ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಸುರೇಶ್ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಜೋರಾಗಿ ಮಾತಾಡಿ ಸ್ವಲ್ಪ. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಹೇಳಿ. ಅದು ಡೇಟ್ ಆಫ್ ಬರ್ತ್ ಇಲ್ಲ, ನಕ್ಷತ್ರ ಗೊತ್ತಿಲ್ಲ. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ಹಲೋ ಸುರೇಶ್ ಅವರೇ ನಮಸ್ಕಾರ. ನಮಸ್ತೆ ಸ್ವಾಮಿ. ನಿಮ್ಮ ವಯಸ್ಸು ಮತ್ತು ಜನ್ಮಸ್ಥಳ? ಶಿವಮೊಗ್ಗ. ವಯಸ್ಸು ಒಂದು 50 ಇರ್ಬೋದು. ಹೇಳಿ, ಪ್ರಶ್ನೆ ಏನು? ಇನ್ನಲ್ಲ, ಏನ್ ಮಾಡಿದ್ರು ಯಾವುದು ಬೇಕರಿ ಕೆಲಸ ಮಾಡ್ತಾ ಇರೋದು ನಾವು. ಹಾಂ, ಅದಕ್ಕೆ ಏನ್ ಮಾಡಿದ್ರು ಯಾವುದನ್ನು ಕೈಗಟ್ಟುತ್ತಾ ಇಲ್ಲ. ಶತಭೀಷ ನಕ್ಷತ್ರ, ಸರಿ ಆಯಿತು. ಶತಭೀಷ ನಕ್ಷತ್ರ 4ನೇ ಪಾದ ಕುಂಭರಾಶಿ ಅನ್ನುವಂಥದ್ದು ಬರ್ತೈತೆ. ಶತಭೀಷ ನಕ್ಷತ್ರ 4ನೇ ಪಾದ ಕುಂಭರಾಶಿ ಪ್ರಕಾರವಾಗಿ ಇವಾಗ ಗುರು ಅಧಿಪತಿ ಶನಿ ಭುಕ್ತಿ ಅನ್ನುವಂಥದ್ದು ನಡೀತಾ ಐತೆ. ಅಂತಂದರೆ ಗುರು ದಶಾ ಶನಿ ಭುಕ್ತಿ ಅನ್ನುವಂಥದ್ದು ನಡೀತಾ ಐತೆ. ಇನ್ನು 8 ತಿಂಗಳ ಕಾಲ ಶನಿ ಭುಕ್ತಿನೇ ನಡೀತಾ ಇದೆ. ಆದ ಕಾರಣದಿಂದ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯದಲ್ಲಿ ಒಂದು ಏನು ಬಿಸ್ನೆಸ್ ಅನ್ನುವಂಥದ್ದು ಮಾಡ್ತಾ ಇದ್ದೀರೋ ಆ ಜಾಗದಲ್ಲಿ ನಿಮಗೆ ಸಹಪಾಠಿಗಳು ಅಂತಂದರೆ ನಿಮಗೆ ಸಪೋರ್ಟ್ ಮಾಡೋರಾಗಿರ್ಬೋದು, ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ಅಥವಾ ನಿಮ್ಮ ಕೈ ಕೆಳಗಡೆ ಕೆಲಸ ಕಾರ್ಯಗಳಾಗಿರ್ಬೋದು, ಸಿಂಹರಾಶಿ, ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿ. ಅರ್ಥವಾಯ್ತಾ? ಸಿಂಹರಾಶಿ, ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯವ್ರನ್ನ ಆಯ್ಕೆ ಮಾಡಿಕೊಂಡಾಗ ನಿಮ್ಮ ಬಿಸ್ನೆಸ್ ಅನ್ನುವಂಥದ್ದು ಸ್ವಲ್ಪ ಉನ್ನತವಾದ ಸ್ಥಾನಕ್ಕೆ ಬರ್ತೈತೆ. ಮತ್ತು ನಿಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಲ್ಪ ನಷ್ಟ ವಿಚಾರದಲ್ಲಿ ಆಗ್ತಾ ಇರೋದ್ರಿಂದ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಈ ಎರಡನ್ನೂ ಕೂಡ ನೀವು ಸರಿಪಡಿಸ್ಕೊಂಡ್ರೆ ಆದಷ್ಟು ಬೇಗ ನಿಮಗೆ ವ್ಯವಹಾರದಲ್ಲಿ ಸ್ವಲ್ಪ ಉನ್ನತವಾದ ಸ್ಥಾನಕ್ಕೆ ಬರ್ತೀರಾ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ಇವತ್ತಿನ ದಿನದ 12 ರಾಶಿಗಳ ದಿನ ಭವಿಷ್ಯದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಈ ದಿನದ 12 ರಾಶಿಗಳ ಫಲಾಫಲಗಳು. ದ್ವಿತೀಯ ತಿಥಿ ಪುಬ್ಬೆ ನಕ್ಷತ್ರ ಈ ದಿನದ ಜನ್ಮ ಕುಂಡಲಿಯ ವಿಶೇಷತೆ ಮತ್ತು ಈ ದಿನದ ಸೂರ್ಯ ಉದಯದಿಂದ ಮತ್ತು ಸೂರ್ಯ ಅಸ್ತದವರೆಗೂ ಆಗುವಂತಹ ಫಲಾಫಲಗಳು. ಮೊದಲನೇದಾಗಿ ಮೇಷರಾಶಿಯವರಿಗೆ.
ಮೇಷರಾಶಿಗೆ ಸಂಬಂಧಿಸಿದಂತೆ ಈ ದಿನ ಶುಭ ಸೂಚನೆ ಅಂತೂ ಬರ್ತಾ ಇದೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಉನ್ನತವಾದ ಸ್ಥಾನ ಮತ್ತು ಗುರು ಹಿರಿಯರಿಂದ ಆಶೀರ್ವಾದದಿಂದ, ತಂದೆ ತಾಯಿಯ ಆಶೀರ್ವಾದದಿಂದ ಇಷ್ಟಾರ್ಥ ಸಿದ್ಧಿ ಅನ್ನುವಂಥದ್ದು ಆಗ್ತಾ ಇದೆ. ಮತ್ತು ನೀವೇನು ಸಂಕಲ್ಪ ಅಂದ್ಕೊಂಡಿದ್ದೀರೋ ಅದೆಲ್ಲನೂ ಕೂಡ ಸಕ್ಸಸ್ ಆಗುವಂಥದ್ದು ವಿಶೇಷವಾದ ದಿನ ಈ ಮೇಷರಾಶಿಯವರಿಗೆ ಈ ದಿನ. ಮತ್ತು ಕುಜನಿಗೆ ಸಂಬಂಧಪಡುವಂಥದ್ದೇ ಅಂತಂದರೆ ಅಂಗಾರಕ ಅನ್ನುವಂತಹ ಮಂತ್ರವನ್ನು, ಓಂ ನಮೋ ಅಂಗಾರಕಾಯ ನಮಃ ಅನ್ನುವಂಥ ಮಂತ್ರವನ್ನು ನೀವು ಜಪ ಮಾಡಿದಾಗ ಈ ದಿನದಲ್ಲಿ ನಿಮಗೆ ಆಗ್ತಾ ಇರುವಂತಹ ಎಲ್ಲ ಶುಭ ಅನ್ನುವಂಥದ್ದು ನಿಮಗೆ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ. ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಕೂಡ ಕಳ್ಕೋಬಹುದು. ನೀವೇನು ಆಲೋಚನೆ ಮಾಡ್ತೀರೋ ಅದನ್ನು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಿ, ಒಂದು ಒಳ್ಳೆಯದು ಅನ್ನೋಂಥದ್ದು ಸಕ್ಸಸ್ ಅನ್ನೋದು ಕಾಣಿಸುತ್ತೆ. ಎರಡನೇದಾಗಿ ವೃಷಭ ರಾಶಿಗೆ ಸಂಬಂಧಿಸಿದ್ದು. ವೃಷಭ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಹಣಕಾಸು ವ್ಯವಹಾರ ಅನ್ನುವಂಥದ್ದು ಮತ್ತು ತನ್ನನ್ನು ತಾನು ಅರಿತುಕೊಳ್ಳುವುದಕ್ಕೆ ಒಂದು ಸುವರ್ಣ ಅವಕಾಶ, ಅಂತಂದರೆ ನಿಮ್ಮಲ್ಲಿರುವಂತಹ ಒಂದು ಲೋಪದೋಷವನ್ನು ಕಳ್ಕೊಳ್ಳೋದಕ್ಕೆ ಒಂದು ಸಕ್ಸಸ್ ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೋಬೋದು. ಮತ್ತು ನೀವು ಯಾವುದೋ ಒಂದು ಸಂಕಲ್ಪ ಅನ್ನುವಂಥದ್ದು ಮಾಡ್ಕೊಳ್ತಾ ಇರ್ತೀರೋ, ಅಂದರೆ ತುಂಬ ದಿನಗಳಿಂದ ನಿಮ್ಮನ್ನು ಯಾವುದೇ ಒಂದು ಕೆಲಸ ಕಾರ್ಯ ಅನ್ನುವಂಥದ್ದು ಆಗ್ತಾ ಇಲ್ಲ, ಆ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಸ್ನೇಹಿತರಿಂದ ಅನ್ನುವಂಥದ್ದು ಬಲ ಅನ್ನುವಂಥದ್ದು ಬೇಕಾಗುತ್ತದೆ. ಅದನ್ನು ನೀವು ಉಪಯೋಗಿಸ್ಕೊಂಡಾಗ, ಸ್ನೇಹಿತರ ಒಂದು ಮಾರ್ಗದರ್ಶನ ಅನ್ನುವಂಥದ್ದು ತೆಗೆದುಕೊಂಡಾಗ ಒಂದು ನೀವು ಪೆಂಡಿಂಗ್ ಇದ್ದಂತಹ ಕೆಲಸ ಅನ್ನುವಂಥದ್ದು ಆದಷ್ಟು ಬೇಗ ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ಕೋಬಹುದು. ಮತ್ತು ಈ ದಿನದ ವಿಶೇಷವಾಗಿ ನೀವು ಬಿಳಿ ಮತ್ತು ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಿದಾಗ ನಿಮಗೆ ಈ ದಿನದ ಸ್ನೇಹಿತರಿಂದ ಬರುವಂತಹ ಅವಕಾಶಗಳನ್ನ ಬೇಗ ನಿಮಗೆ ಅಟ್ರಾಕ್ಟ್ ಆಗಿ ನಿಮ್ಮ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಮಾಡ್ಕೋಬಹುದು. ಮೂರನೇದಾಗಿ ಮಿಥುನ ರಾಶಿಗೆ ಸಂಬಂಧಿಸಿದ್ದು. ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ನಿಮಗೆ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯ ಸಕ್ಸಸ್ ಆಗುತ್ತದೆ. ಬಟ್ ಮನೆ ಕುಟುಂಬದವರಿಂದ ಸ್ವಲ್ಪ ನಿಮಗೆ ತಡೆ ಅನ್ನುವಂಥದ್ದು ಬರ್ತಾಯಿದೆ. ಅಂತಂದರೆ ನೀವೇನು ಅಂದ್ಕೊಂಡಿದ್ದೀರೋ ಆ ಕೆಲಸಗಳನ್ನ ಮಾಡೋದಕ್ಕೆ ಮನೆಯ ಆರ್ಥಿಕವಾಗಿ ಸಮಸ್ಯೆಗಳಿರೋದ್ರಿಂದ, ಹಣಕಾಸಿನಲ್ಲಿ ಸಮಸ್ಯೆಗಳಿರೋದ್ರಿಂದ ನೀವು ಅಂದ್ಕೊಂಡಂತಹ ಕಾರ್ಯ ಸಕ್ಸಸ್ ಆಗುವಂತಹ ಮಾರ್ಗ ಇದ್ರೂ ಕೂಡ ಮನೆಯವರಿಂದ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಆಗ್ತಾ ಇದ್ದಾವೆ. ಯಾಕಂದರೆ ಆ ರೀತಿಯಾಗಿ ಹಣಕಾಸಿನಲ್ಲಿ ಸಮಸ್ಯೆಗಳು ಇದ್ದಾವೆ. ಅದಕ್ಕೋಸ್ಕರ ಮನೆಯವ್ರಿಗೂ ಕೂಡ ತೊಂದರೆ ಆಗದಿರ, ನಿಮ್ಮ ವ್ಯವಹಾರಕ್ಕೂ ತೊಂದರೆ ಆಗದಿರ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಏನು ಅಂದ್ಕೊಂಡಿದ್ದೀರ ಅದನ್ನು ಸಾಧನೆ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಮುನ್ನೆಚ್ಚರಿಕೆಯಿಂದ ಹೆಜ್ಜೆ ಹಾಕಿ. ಮತ್ತು ಕರ್ಕಟಕ ರಾಶಿಯವರಿಗೆ, ಕಟಕ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ಸ್ವಲ್ಪ ಎಲ್ಲ ರೀತಿಯಲ್ಲೂ ಕೂಡ ನಷ್ಟ ವಿಚಾರ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಏನಕ್ಕೆ ಅಂತಂದರೆ ಈ ದಿನ ಅಂಗಾರಕ ಅಂದರೆ ಚಂದ್ರ ಮಹಾತ್ಮನಿಗೂ ಅಂಗಾರಕನಿಗೂ ಕುಜನಿಗೂ ಸ್ವಲ್ಪ ವ್ಯತ್ಯಾಸಗಳು, ಅಂತಂದರೆ ಸಮಾನವಾದ ಸಮಫಲ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಆದ ಕಾರಣದಿಂದ ಈ ದಿನ ಸೂರ್ಯ ಅಸ್ತ ಆಗೋವರೆಗೂ ಕೂಡ ಸ್ವಲ್ಪ ನಷ್ಟಪ್ರಾಪ್ತಿ ಅನ್ನುವಂಥದ್ದು ಐತೆ. ತದನಂತರ ಚಂದ್ರ ಮಹಾತ್ಮನಿಗೆ ಅಂತಂದರೆ 6-7 ಗಂಟೆ ನಂತರ ಚಂದ್ರ ಮಹಾತ್ಮನಿಗೆ ನಮಸ್ಕಾರ ಮಾಡಿಕೊಂಡು ನೀವು ಅಂದ್ಕೊಂಡದ್ದು ಕೆಲಸ ಕಾರ್ಯಗಳನ್ನು ಮತ್ತೆ ಪುನರಾರಂಭನೆ ಮಾಡಬೇಕಾಗುತ್ತದೆ. ಆ ಥರ ಮಾಡಿದಾಗ ನಿಮಗೆ ಇರುವಂತಹ ಏನು ಇವತ್ತು ಅಡೆತಡೆಗಳಾಗ್ತಾ ಇರುತ್ತೋ ಅದೆಲ್ಲನೂ ಕೂಡ ತಿರ್ಗಾ ಮತ್ತೆ ರಿಕವರ್ ಆಗಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬರುವಂತಹ ಮಾರ್ಗ ಅನ್ನುವಂಥದ್ದು ಕಾಣಿಸ್ಕೋಬಹುದು. ಸಿಂಹರಾಶಿಯವರಿಗೆ ಈ ದಿನದ ಪುಬ್ಬೆ ನಕ್ಷತ್ರ ವಿಶೇಷವಾಗಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತೈತೆ. ವಿಶೇಷವಾಗಿ ಈ ದಿನದ ವಿಶೇಷತೆ ಪ್ರೀತಿ ವಿಶ್ವಾಸದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನೀವು ಅಂದ್ಕೊಂಡಿದ್ದ ಸಕ್ಸಸ್ ಆಗುವಂತಹ ಮಾರ್ಗ ಅನ್ನುವಂಥದ್ದು, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇಬ್ಬರಿಗೂ ಕೂಡ ಸಮಾನತೆ ಫಲ ಅನ್ನುವಂಥದ್ದು ಕಾಣಿಸ್ತಾ ಐತೆ. ನಿಮ್ಮ ಲೈಫ್ ಪಾರ್ಟ್ನರ್ನ ಹುಡ್ಕೊಳ್ಳುವಂತಹ ವಿಶೇಷವಾದ ದಿನ ಸಿಂಹರಾಶಿಯವರಿಗೆ ವಿಶೇಷ ಸ್ಥಾನಮಾನ ಅನ್ನುವಂಥದ್ದು ಕೊಡ್ತಾ ಇದೆ. ಮುಖ್ಯವಾಗಿ ಏಕ ನಕ್ಷತ್ರ ಮತ್ತು ಏಕರಾಶಿ ಮತ್ತು ಇಬ್ಬರಿಗೂ ಕೂಡ ಒಂದೇ ನಕ್ಷತ್ರ ಒಂದೇ ರಾಶಿಯವರೆಗೂ ಕೂಡ ಕೆಲವು ಶಾಸ್ತ್ರಗಳ ಪ್ರಕಾರವಾಗಿ ಇಷ್ಟ ಇಲ್ಲದೆ ಹೋದ್ರೂ ಕೂಡ ಅಂದರೆ ಕೂಡು ಬರೋದಿಲ್ಲ ಅನ್ನುವಂಥದ್ದು ಇದ್ರೂ ಕೂಡ ಈ ದಿನ ಸ್ವಲ್ಪ ಶುಭ ಸೂಚನೆ ಅನ್ನುವಂಥದ್ದು ಕಾಣಿಸ್ತಾ ಐತೆ. ಸಿಂಹರಾಶಿಯವರಿಗೆ ವಿಶೇಷವಾದ ಸ್ಥಾನಮಾನ ಈ ದಿನ. ಮುಂದೆ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ವಿಶೇಷವಾಗಿ ಹಣಕಾಸಿನಲ್ಲಿ ಒಂದು ಉನ್ನತವಾದ ಸ್ಥಾನ ಮತ್ತು ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯದಲ್ಲಿ ಒಂದು ಉನ್ನತವಾದ ಸ್ಥಾನ ಸಿಗುವಂಥದ್ದು ಮತ್ತು ಎಷ್ಟೋ ದಿನಗಳಿಂದ ನಿಮಗೆ ಉದ್ಯೋಗ ಸಿಗ್ತಾ ಇಲ್ವಾ, ಈ ದಿನ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಬರ್ತಾ ಇದೆ. ಮತ್ತು
ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಬೇಕು ಮತ್ತು ನಿಮ್ಮ ಬುದ್ಧಿಶಕ್ತಿಯನ್ನು, ನಿಮ್ಮ ವೀಕ್ನೆಸ್ಸನ್ನು ಯಾರ ಹತ್ರನೂ ಕೂಡ ಬಿಟ್ಕೊಡ್ಬೇಡಿ. ಇದು ಮುಖ್ಯವಾಗಿ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಕನ್ಯಾ ರಾಶಿಯವರು ನಿಮ್ಮ ಆನೆಸ್ಟನ್ನು ಯೂಸ್ ಮಾಡಿಕೊಂಡು ಬೇರೆಯವರು ಬೆಳೀತಾ ಇದ್ದಾರೆ, ನಿಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಸ್ವಲ್ಪ ಸಾಧ್ಯವಾದಷ್ಟು ಗಮನದಲ್ಲಿರಲಿ ಈ ದಿನ. ಮತ್ತು ತುಲಾರಾಶಿಗೆ ಸಂಬಂಧಿಸಿದಂತೆ ನವಗ್ರಹಗಳ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಎಷ್ಟೋ ದಿನಗಳಿಂದ ಮತ್ತು ಕುಟುಂಬದವರಿಂದ ಮತ್ತು ದೂರದ ಸಂಬಂಧಿಕರಿಂದನೂ ಕೂಡ, ಸ್ನೇಹಿತರಿಂದನೂ ಕೂಡ, ಹಳೆಯ ಸ್ನೇಹಿತರಿಂದನೂ ಕೂಡ, ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತೀವಿ, ಹಳೆಯ ಸ್ನೇಹಿತರಿಂದನೂ ಕೂಡ ನಿಮಗೆ ಉನ್ನತವಾದ ಸ್ಥಾನಮಾನ ಸಿಗುವಂತಹ ಮಾರ್ಗಗಳಿದ್ದಾವೆ. ನಿಮ್ಮ ಬುದ್ಧಿಶಕ್ತಿಗೂ ಮತ್ತು ಹಳೆಯ ಸ್ನೇಹಿತರಿಂದ ನಿಮ್ಮ ಉತ್ಸಾಹ, ಸಂತೋಷ ಮತ್ತು ಶುಭಕರವಾದ ದಿನ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದ್ದಾವೆ. ಮತ್ತು ವಿಶೇಷವಾಗಿ ಹಳದಿ ಮತ್ತು ಬಿಳಿ ಬಟ್ಟೆಯನ್ನು ನೀವು ಧರಿಸಿದರೆ ಇವತ್ತು ನಿಮ್ಮಲ್ಲಿರುವಂತಹ ನೆಗೆಟಿವ್ ಅನ್ನುವಂಥದ್ದು ಸಂಪೂರ್ಣವಾಗಿ ಕಳ್ಕೋಬಹುದು. ಹೊಸ ಸಂಬಂಧದಿಂದ, ಹೊಸ ಸ್ನೇಹಿತರಿಂದ ಮತ್ತು ಕುಟುಂಬದವರಿಂದನೂ ಕೂಡ ನಿಮಗೆ ಉನ್ನತವಾದ ಸ್ಥಾನಮಾನ, ಗೌರವ ಸಿಗುವಂತಹ ದಿನ ಶುಭವಾಗಲಿ. ಮತ್ತು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲೂ ಮತ್ತು ವ್ಯವಹಾರದಲ್ಲೂ, ಹಣಕಾಸಿನಲ್ಲೂ ಮಾನಸಿಕವಾಗಿ ಯೋಚನೆ, ಚಿಂತೆಗಳು ಅನ್ನುವಂಥದ್ದು ಕಾಡ್ತಾ ಇದ್ದಾವೆ. ಆದ ಕಾರಣದಿಂದ ಇಷ್ಟ ದೇವರನ್ನು ಆರಾಧನೆ ಮಾಡುವಂತಹ ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೋಬೇಕಾಗುತ್ತದೆ. ಮತ್ತು ಕುಲದೇವರ ಆರಾಧನೆ ಅನ್ನುವಂಥದ್ದು ಕೂಡ ಮಾಡಬೇಕಾಗುತ್ತದೆ. ಮತ್ತು ಕುಟುಂಬದವರಿಂದ, ಅಂದರೆ ಕುಟುಂಬದವರಲ್ಲಿ ನಿಮ್ಮಲ್ಲಿ ಇರುವಂತಹ ಸದಸ್ಯರು, ಒಬ್ಬರು ಇರ್ಬೋದು, ಎಷ್ಟು ಜನ ನೀವು ಕುಟುಂಬದ ಸದಸ್ಯರು ಅನ್ನುವಂಥದ್ದು ಇರ್ತಾರೋ ಎಲ್ಲರ ಜೊತೆಲೂ ಕೂಡ ಸ್ವಲ್ಪ ವಾತಾವರಣವನ್ನು, ಅಂದರೆ ಅವ್ರ ಜೊತೆ ಕುಟುಂಬದಲ್ಲಿ ಸಾಧ್ಯವಾದಷ್ಟು ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮಲ್ಲಿರುವಂತಹ ಅನಾರೋಗ್ಯ ಅನ್ನುವಂಥದ್ದು ಪರಿಹಾರ, ಹಣಕಾಸಿನಲ್ಲಿ ವಿಳಂಬ ಆಗ್ತಾ ಇರುವಂಥದ್ದು ಬರುವಂಥದ್ದು ಒಂದು ಶುಭ ಸೂಚನೆ ಅನ್ನುವಂಥದ್ದು. ಕುಟುಂಬದವರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಒಳ್ಳೆಯದು ಅನ್ನೋದು ಕಾಣಿಸ್ತಾ ಇದೆ. ಮುಂದೆ ಧನುಸ್ಸು ರಾಶಿಗೆ ಸಂಬಂಧಪಡುವಂಥದ್ದು ಈ ದಿನ ಪ್ರಯಾಣದಲ್ಲಿ ಲಾಭ ಅನ್ನುವಂಥದ್ದು ಕಾಣಿಸ್ತಾ ಇದ್ದಾವೆ. ಮತ್ತು ಹಣಕಾಸಿನಲ್ಲಿ ಮತ್ತು ವಿಶೇಷವಾಗಿ ತೀರ್ಥಕ್ಷೇತ್ರಗಳಿಗೆ, ಅಂದರೆ ದೇವರು ದಿಂಡ್ರು, ಪೂಜೆ ಪುನಸ್ಕಾರ, ಬೆಟ್ಟ ಗುಟ್ಟಗಳನ್ನು ಹತ್ತು ಇಳಿಯುವಂಥದ್ರಲ್ಲಿ ನಿಮಗೆ ಒಂದು ವಿಶೇಷವಾದ ಎನರ್ಜಿ ಅನ್ನುವಂಥದ್ದು ಕನೆಕ್ಟ್ ಆಗ್ತಾ ಇದೆ. ಆದ ಕಾರಣದಿಂದ ದೇವಸ್ಥಾನಗಳಿಗೆ, ನೀವು ಅಂದ್ಕೊಂಡಂತಹ ದೇವಸ್ಥಾನಗಳಿಗೆ ಪ್ರಯಾಣ ಮಾಡೋಕ್ಕಾಗದೆ ಹೋದ್ರೂ ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಬೆಟ್ಟ ಗುಟ್ಟಗಳನ್ನು ಹತ್ತು ಇಳಿಯಿರಿ. ಆದಷ್ಟು ನಿಮಗೆ ಒಂದು ಹೊಸ ಚೈತನ್ಯ ಅನ್ನುವಂಥದ್ದು ಪ್ರಕೃತಿ ಧರ್ಮದಿಂದ, ಪ್ರಕೃತಿ ನಿಯಮದಿಂದ ನಿಮಗೊಂದು ಧನುಸ್ಸು ರಾಶಿಯವರೆಗೆ ವಿಶೇಷವಾದ ಒಂದು ಎನರ್ಜಿ ಅನ್ನುವಂಥದ್ದು ಕನೆಕ್ಟ್ ಆಗುತ್ತದೆ, ಉಪಯೋಗಿಸ್ಕೊಳ್ಳಿ. ಮಕರ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ನಿಮಗೆ ಶುಭ, ಒಂದು ಒಳ್ಳೆಯದು, ಅನುಕೂಲ ಅನ್ನುವಂಥದ್ದು ಕಾಣಿಸ್ತಾ ಇದ್ದಾವೆ. ಸಿಂಹ ರಾಶಿಗೆ ಸಂಬಂಧಿಸಿದಂತೆ ಮಕರ ರಾಶಿಯವರೆಗೂ ಕೂಡ ವಿಶೇಷವಾಗಿ ಪ್ರೀತಿ ವಿಶ್ವಾಸದಲ್ಲಿ ನೀವು ಅಂದ್ಕೊಂಡಂತಹ ಕಂಕಣ ಲಾಭ ಅನ್ನುವಂಥದ್ದು, ಅಂತಂದರೆ ತುಂಬ ದಿನಗಳಿಂದ ನಿಮಗೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ, ಆಗ್ತಾ ಇಲ್ಲ, ಆ ರೀತಿಯಾಗಿ ಕುಟುಂಬದವರಿಂದನಾದರೂ ಸರಿ, ಸ್ನೇಹಿತರಿಂದಾದರೂ ಸರಿ, ಸಂಬಂಧಿಕರಾದರೂ ಸರಿ, ನಿಮಗೆ ಹಿತೈಷಿಗಳಿಂದನೂ ಆದರೂ ಸರಿ, ನಿಮಗೆ ಒಂದು ಈ ದಿನ ಒಂದು ಶುಭ ಸೂಚನೆ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಉನ್ನತವಾದ ಸ್ಥಾನಮಾನಗಳಿಗೆ ಹೋಗುವಂತಹ ಮಾರ್ಗದರ್ಶನ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ. ಆದಷ್ಟು ಕೂಡ ನಿಮ್ಮ ಜ್ಞಾನ ಅನ್ನುವಂಥದ್ದು ನಿಮ್ಮ ಇಷ್ಟ ದೇವರಿಗೆ ಮತ್ತು ಕುಲದೇವರಿಗೆ ಅರ್ಪಿಸಿ, ಸಂಪೂರ್ಣವಾಗಿ ನಿಮ್ಮ ಸಂಕಲ್ಪ ಅನ್ನುವಂಥದ್ದು ಅರ್ಪಿಸಿ, ನಿಮ್ಮಂತೆ ಎಲ್ಲವನ್ನು ಕೂಡ ಲೈಫ್ ಟೈಮ್ ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ದಿನ ಅನ್ನುವಂಥದ್ದು ಈ ದಿನ ಅನ್ಕೋಬಹುದು. ಶುಭವಾಗಲಿ. ಮತ್ತು ಕುಂಭರಾಶಿಯವರೆಗೆ ನಿಮಗೆ ತಟಸ್ಥ, ಅಂತಂದರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಮತ್ತು ನಿಮ್ಮ ಮನಸ್ಸಿನ ಸ್ಥಿತಿಗತಿ, ಆರೋಗ್ಯದ ವಿಷಯದಲ್ಲೂ ಕೂಡ ಎಲ್ಲನೂ ಕೂಡ 50-50, ಅಂತಂದರೆ ಯಾವುದು ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ಆ ರೀತಿಯಾಗಿ ಈ ದಿನ. ಯಾಕಂತಂದರೆ ಬುಧ ಮಹಾತ್ಮ ವ್ಯಾಪಾರಿಕ ಪುರುಷ, ಅಂತಂದರೆ ನಿಮಗೆ ಹಣಕಾಸಿಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯಲ್ಲೂ ಕೂಡ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಬುಧ ಮಹಾತ್ಮನಿಂದ ಆಗ್ತಾ ಇದೆ. ಆದ ಕಾರಣದಿಂದ ಆಹಾರ ವಿಚಾರದಲ್ಲೂ ಮತ್ತು ಹಣಕಾಸಿಗೆ ಸಂಬಂಧಪಡುವಂತಹ ಒಂದು ಕೆಲಸ ಕಾರ್ಯದಲ್ಲಿ ಆಗಿರ್ಬೋದು ಅಥವಾ ಉದ್ಯೋಗ ಮತ್ತು ಬಿಸ್ನೆಸ್ನ ವಿಷಯದಲ್ಲಾಗಿರ್ಬೋದು, ಸ್ವಲ್ಪ ಸಾಧಾರಣ ಮಟ್ಟವಾಗಿ ನೀವು ಖರ್ಚು ವೆಚ್ಚಗಳನ್ನು ಮಾಡಿದ್ರೆ ನಿಮಗೆಲ್ಲ ರೀತಿಯಲ್ಲೂ ಕೂಡ ಸರಿ ಹೋಗುತ್ತದೆ. ಮತ್ತು ಆಹಾರ ಪದ್ಧತಿಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಉಪವಾಸ ಇದ್ದಷ್ಟು ಕೂಡ ಇನ್ನೂ ಒಳ್ಳೆಯದೇ ಅಂತ ತಿಳ್ಕೊಳ್ಳೋಣ. ನಿಮಗೆಲ್ಲ ರೀತಿಯಲ್ಲೂ ಕೂಡ ಶುಭವಾಗಲಿ. ಮತ್ತು ಮೀನರಾಶಿಗೆ
ಮೀನ ರಾಶಿಯವರಿಗೆ ಕೊನೆಯದಾಗಿ ಈ ದಿನ ಶುಭ, ಒಂದು ಒಳ್ಳೆಯದು ಅನುಕೂಲ ಅನ್ನುವಂಥದ್ದು ಆಗ್ತಾ ಇದೆ. ಅಂತಂದರೆ ಗುರುವಿನ ಆಜ್ಞೆ, ಗುರು ಪಾದಕಂ, ಗುರು ಪೂಜೆ ಅನ್ನುವಂಥದ್ದು ಯಾವುದಾದ್ರೂ ಮಠಗಳಿಗೆ ಹೋಗಿ, ಒಂದು ದೇವಸ್ಥಾನಗಳಿಗೆ ಹೋಗಿ, ಮತ್ತು ನಿಮ್ಮ ತಂದೆ ತಾಯಿಯರ ಪಾದಪೂಜೆ ಅನ್ನುವಂಥದ್ದು ಈ ದಿನ ಮಾಡಿದಾಗ ನಿಮಗೆ ಗುರುವಿನ ಆಜ್ಞೆಯಿಂದ, ಅಂದರೆ ನಿಮ್ಮ ಜ್ಞಾನೋದಯ ಅನ್ನುವಂಥದ್ದು ಹೆಚ್ಚು ಆಗುತ್ತದೆ. ಮತ್ತು ನಿಮ್ಮ ಸಂಕಲ್ಪಗಳು, ಅಂದರೆ ನಿಮಗೆ ಏನೇನು ಆಗಬೇಕು ಅನ್ನುವಂಥದ್ದು ಇರುತ್ತೋ ಆ ಎಲ್ಲ ವಿಷಯಗಳನ್ನು ಕೂಡ ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ಈ ಗುರುಪಾದಕಂ, ಗುರು ಪೂಜೆಯಿಂದ, ಪಾದಪೂಜೆಯಿಂದ ನಿಮಗೆ ಉನ್ನತವಾದ ಸ್ಥಾನವನ್ನು ಪಡ್ಕೊಳ್ಳಬಹುದು. ನಿಮ್ಮ ಜ್ಞಾನವನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈ ದಿನ ಒಂದು ಸುವರ್ಣ ಅವಕಾಶ. ಗುರುವಿನ ಪೂಜೆಯನ್ನು ಕೂಡ ಮಾಡಬೇಕಾಗುತ್ತೆ. ಓಂ ಗುರುಭ್ಯೋ ನಮಃ ಅನ್ನುವಂಥದ್ದನ್ನು ಮಂತ್ರವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಹೆಸರು ರಾಶಿಗೆ ಸಂಬಂಧಪಡುವಂತಹ. ಇದು ಈ ದಿನದ 12 ರಾಶಿಗಳ ಫಲಾಫಲಗಳು. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ, ನೋಡಿದ್ರಲ್ಲ, ಗುರೂಜಿ ಅವರ ಹತ್ರ ಮಾತನಾಡಬೇಕು ಅಂತ ಲೈವ್ನಲ್ಲಿ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರಾ. ಬಟ್ ನಮಗೆ ಸಮಯದ ಅಭಾವ ಇದೆ. ಸೊ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಗುರೂಜಿಯವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರನ್ನು ನಾವೀಗ ತೋರಿಸ್ತೀವಿ, ಹಾಗೆ ವಿಳಾಸವನ್ನು ಕೂಡ ತೋರಿಸ್ತೇವೆ. ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 9900089019, 9900089018. ಮೈಸೂರು ಸ್ಯಾಂಡಲ್ ಸೋಪ್ಸ್ ಅರ್ಪಿಸುವ